ಈ ಶಿವಾನಂದನು ಶಿವಕುಮಾರ್ನು ಕೃಷ್ಣ ಇವ್ರು ಯಾರು ಹೊಸಬ್ರಲ್ಲ ರವಿ ಇವರೆಲ್ಲ ನಮ್ ಕಳಬ್ರೆ ಏನೋ ಹಿಂಗೆ ಸೀಟ್ಗಳು ಕೊಟ್ಟಿಲ್ಲ ಪಾಟ್ಗಳು ಕೊಟ್ಟಿಲ್ಲ ಅಂತ ಮುಂದ್ಕೊಂಡು ಹೋಗಿದ್ರು. ಈಗೆಲ್ಲ ವಾಪಸ್ಸು ತವ್ರ ಮನೆಗೆ ಬಂದವ್ರೆ. ಎಲ್ಲರಿಗೂ ಸಂತೋಷವಾಗಿರ್ಲಿ, ನಾವು ಎಲ್ಲ ಸಂತೋಷವಾಗಿ ಧರಿಸ್ಕೊಂಡಿದ್ದೀರಿ. ನೀವಿದ್ರು ಒಟ್ಟಿಗೆ ಓದ್ತಿದ್ದೀರ ಅಲ್ಲ ಸುಬ್ಬಣ್ಣ? ಪೇಟೆಗೆ ಒಟ್ಟಿಗೆ ಓದ್ತಿದ್ರಿ. ನಿಮ್ಗೆ ಅಧ್ಯಕ್ಷರು ಕೊಡಲ್ಲ ಮಾಡಲ್ಲ, ಜನರಲ್ ಸೀಟ್ ಒಳಗೆ MTP ಏನ್ ಮಾಡಿದ್ರು ರಿಸರ್ವೇಶನ್ ಕೊಡಲ್ಲ, ನಿಮ್ಗೆ ಮಾಡಲ್ಲ ಅಂತ ನಾನು ಮೊದ್ಲೇ ಹೇಳಿದ್ದೆ. ಅದನ್ನ ಸುಮ್ಮನೆ ನಾವು ಮಾಡ್ತಾ ಇದ್ದೀರಿ, ನಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ನಮ್ಮ ಮೇಲೆ ತಪ್ಪು ನಂಬಿಕೆ ಬರಂಗೆ ಅವ್ರ ಸುತ್ತು ಅವರಲ್ಲ ಹರಿಪರಿ ಇವರೆಲ್ಲ ಹೇಳಿ ಇವನ್ ತಲೆ ಕೆಡ್ಸಿದ್ರು. ಗೊತ್ತಾಯ್ತು. ನೆಕ್ಸ್ಟ್ ನಿತ್ಕೊಂಡ್ ಗೆಲ್ಲಿ ರಿಸರ್ವ್ ಬಂದ್ರೆ ಮಾಡೋಣ. ಅದಕ್ಕೆ ನಾನು ವಾರ್ಡ್ಗಳು ಜಾಸ್ತಿ ಆಗ್ತದೆ, 35-36 ವಾರ್ಡ್ ಆಗ್ತದೆ. SCಗಳದ್ದು ಜಾಸ್ತಿ ಆಗ್ತದೆ. ಹೆಂಗು ಪೇಟೆ ಬಿಟ್ಟು ಎಲ್ಲ ದೂರ ಬಂದವನು ಯಾವ್ದು ಈ ವಾರ್ಡ್ಗಳು ನೋಡ್ಕೊಂಡು ಅಲ್ಲ. ನಮ್ಗೇನು ನಮ್ಮ ಶರತ್ ಬಚ್ಚೇಗೌಡ್ರೆ ಆಗ್ಲಿ ನಮ್ಮ ಬೈರಣ್ಣ ಅವರೇ ಆಗ್ಲಿ ನಮ್ಗೇನು ಹೊಸದಲ್ಲ. ನಾವು ಆಗ್ಲಿಂದ ಇವಾಗವರೆಗೂ ಹಿಂದಿನ ಕಾಲದಿಂದಾನು ನಮ್ಮ ತಂದೆಯವರ ಪೂರ್ವಿಕರಿಂದಾನು ನಾವೆಲ್ಲ ನಮ್ಮ ಬಚ್ಚೇಗೌಡ್ರ ಕಡೆ ಇದ್ದವ್ರೆ. ನಾವು ಕಾರಣಾಂತರಗಳಿಂದ 1-2 ದಿವಸ ಆ ಕಡೆ ಹೋಗಿದ್ವಿ, ಏನು ಮಾಡಕ್ಕಾಗಲ್ಲ ವಿಧಿ. ಈಗ ನಾವು ಮತ್ತೆ ನಮ್ಮ ಶರತ್ ಬಚ್ಚೇಗೌಡ್ರ ಕಾರ್ಯವೈಫಲ್ಯಗಳೆಲ್ಲ ನೋಡಿ ನಮ್ಮ ಬೈರಣ್ಣವರ ಒಳ್ಳೆತನ ಇವರೆಲ್ಲ ನಾವು ನೋಡ್ಕೊಂಡು ಇವತ್ತು ನಾವು ಮತ್ತೆ ಅದೇ ಶರತ್ ಬಚ್ಚೇಗೌಡ್ರ ಹತ್ರ ನಾವು ಬಂದು ಮತ್ತೆ ಸೇರ್ಕೊಂಡಿದ್ದೀವಿ. ಮುಂದಿನ ತಿಂಗಳಲ್ಲಿ ನಾವೆಲ್ಲೂ ಹೋಗಲ್ಲ, ಇದೇ ತರ ನಾವು ಜೊತೆಲಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನೀವು ಸಾಕಷ್ಟು ದುಡ್ಡಲ್ಲಿ ಮೋಸ ಮಾಡಿ ಪಕ್ಷ ತಪ್ಪಿಸಿದ್ರು, ಈಗ ಏನ್ ಹೇಳ್ತೀರಿ ಸರ್? ನಾನು ಎಲ್ಲೇ ಹೋಗಿಲ್ಲಿ ನಾನು ಪ್ರಾಂಪ್ಟಾಗಿ ಕೆಲಸ ಮಾಡಿದ್ದೀನಿ. ನಾನು MTB ನಾಗರಾಜ್ ಅವ್ರ ಹತ್ರ ಹೋದಾಗ ಅಷ್ಟೇ ನಾನು ಅಲ್ಲಿ ಪ್ರಾಂಪ್ಟಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ನಮ್ಮ ಶರತ್ ಬಚ್ಚೇಗೌಡ್ರ ಹತ್ರ ಇದ್ದಾಗಲೂ ನಾನು ನಿಯತ್ತಾಗಿ ಕೆಲಸ ಮಾಡಿದ್ದೀನಿ. ಕೆಲವರಿಂದ ನನಗೆ ಅಲ್ಲಿ ಅಡಚಣೆಗಳಾಯ್ತಾ ಹೊರತು ಇಲ್ಲ. ನಮ್ಮ ಇವಾಗ ಈ ಬೈರಣ್ಣ ಅವ್ರು ಹೇಳಿದ್ರು ನಮ್ಮನ್ನು ಎತ್ಕಟ್ಟಿ ಇವನ್ಗೆ ಹೇಳ್ಕೊಟ್ರು ಅಂತ, ಅದು 100% ನಿಜಾನೇ. ಆವತ್ತು ನನ್ಗೆ ಹೇಳಿದ್ರು ಬೈರಣ್ಣ ಅವರು, ನೀನು ಬಂದ್ಬಿಡು, ನಾನು ಬೇಕಾದ್ರೆ ನಿನ್ನ ಅಧ್ಯಕ್ಷನ ಮಾಡ್ತೀನಿ ಅಂತ. ನಾನು ಅಲ್ಲಿ ಇದ್ದಿದ್ದಕ್ಕೆ ನಿಯತ್ತಾಗಿ ಮಾಡ್ಬೇಕು ಕೆಲಸ ಅಂತ ಮಾಡಿದೆ. ಅದ್ರಲ್ಲಿ ನಾನು ಮೋಸ ಆಯ್ತು. ಮುಂದಿನ ದಿನಗಳಲ್ಲಿ ನಾನು ಇವಾಗ ನಮ್ಮ ಬೈರಣ್ಣ ಸಮ್ಮುಖದಲ್ಲೇ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಮಾಡ್ತೀನಿ. ಮಾಡ್ಬೋದು. ಇವ್ರ ಅಣ್ಣನ್ ಶ್ರೀರಾಮನ್ನು ಇವ್ರ ಅತ್ತಿಗೆನ ಎಲ್ಲ ಚಿಕ್ಕದೇಗೌಡ್ರ ಜೊತೆನೆ ಅಧ್ಯಕ್ಷರು ಆಗಿದ್ದಾರೆ. ಉಪಾಧ್ಯಕ್ಷರಾಗಿದ್ರು. ರವಿನ ಅಧ್ಯಕ್ಷರು ಮಾಡಿದ್ರು. ಇವಾಗ ಇನ್ನೊಬ್ಬನ್ ಬಾಕಿ ಕೇಳ್ತಾನ. ಆಯ್ತು, ಯಾವ್ದೋ ಟೈಮ್ ನೋಡ್ಕೊಂಡು ಮಾಡೋದು. ಮಾಜಿ ಪುರಸಭಾ ಸದಸ್ಯರಾದ ಶಿವಾನಂದ್ ಅವ್ರ ಮನೆಗೆ ನಮ್ಮ ಶಾಸಕರು, ನಮ್ಮ ಬೈರೇಗೌಡರು ನಾವೆಲ್ಲ ಒಟ್ಟಿಗೆ ಬಂದಿದ್ವಿ. ಹಿಂದೆ ಸಹ ನಾವೆಲ್ಲ ಜೊತೆಯಲ್ಲೇ ಇದ್ವಿ. ಕಾರಣಾಂತರಗಳಿಂದ MTB ಕಡೆ ಹೋಗಿದ್ರು. ಮತ್ತೆ ನಮ್ಮ ಶರತ್ ಬಚ್ಚೇಗೌಡರ ಕಾರ್ಯವೈಖರಿಯನ್ನು ಒಪ್ಪಿ ಮತ್ತೆ ನಮ್ಮ ಬೈರೇಗೌಡರ ನೇತೃತ್ವದಲ್ಲಿ ಮತ್ತೆ ತವ್ರ ಮನೆಗೆ ಬಂದವ್ರೆ. ಅವ್ರಿಗೆ ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ನಾವೆಲ್ಲ ಜೊತೆಯಲ್ಲಿ ಹೋಗ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾ ಇದ್ದೀವಿ.